ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ನಮ್ಮ ನಾದಿನಿಯವರ ಮಗಳ ಮನೆಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ದಿವಸ ಅಲ್ಲಿ ಹೋಗಿ ಸ್ಟೇ ಆಗೋಣ ಅಂತ ಹೇಳಿಬಿಟ್ಟು. ಸೊ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಬೆಳಗ್ಗೆನೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾವು ಆಲ್ರೆಡಿ ಮಾರ್ನಿಂಗ್ಗೆ 7:45ಗೆ ಡೈರೆಕ್ಟ್ ಬಸ್ ಇದೆ ಅಂತ ಹೇಳಿಬಿಟ್ಟು ಬೇಗನೆ ಎದ್ದು ರೆಡಿಯಾಗಿದ್ವಿ. 6 o'clockಗೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ಬೇಗನೆ ರೆಡಿಯಾಗಿದ್ವಿ. ಯಾಕಂದರೆ ಮನೆ ಹತ್ರನೇ ಒಂದು ಬಸ್ ಬರುತ್ತೆ, ಡೈರೆಕ್ಟ್ ಬಸ್ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ನಾವು ಅಲ್ಲಿಂದ ಹೊರಟಿದ್ದೀವಿ. ಡೈರೆಕ್ಟ್ ಬಸ್ ಬಂತು, ಅಲ್ಲಿಂದ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಬ್ರೇಕ್ಫಾಸ್ಟು 7:30ಗೆಲ್ಲ ನಮ್ಮ ನಾದಿನಿಯವರು ಟೊಮೆಟೊ ಬಾತ್ ಮಾಡಿದರು. ಅದನ್ನು ನಾಷ್ಟ ಮಾಡಿಕೊಂಡು, ಅಷ್ಟು ಬೇಗ ನಾಷ್ಟ ಹೋಗಲ್ಲ ಅಂದ್ರೂ ಕೂಡ ಬಿಸಿಲಾಗುತ್ತೆ ಅಂತ ಹೇಳಿಬಿಟ್ಟು ನಾಷ್ಟ ಮಾಡಿಕೊಂಡೇ ಹೋಗಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಾವು ಟೊಮೆಟೊ ಬಾತ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟಿದ್ದೀವಿ ಅಂತಲೇ ಹೇಳ್ಬೋದು. ಬಸ್ಸಲ್ಲಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಹೋದಾಗೆಲ್ಲ ಕಾರಲ್ಲೇ ಓಡಾಡ್ತೀವಿ. ಬಟ್ ಈ ಸತಿ ನಮ್ಮ ಅಂಕಲ್ ಅವರು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ, ಅವರ ಆಫೀಸ್ ಕಡೆಯಲ್ಲಿ ಬ್ಯುಸಿಯಾಗಿರೋದ್ರಿಂದ ಅವ್ರ ಆಫೀಸ್ಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ನಾವು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ನೀವೆಲ್ಲರೂ ರೀಲ್ಸಲ್ಲಿ ನೋಡಿರ್ಬೋದು ಲೌಡೆಲ್ಲನೋ ಈ ಒಂದು ಪ್ಲೇಸ್ನ. ಸೊ ನಾವು ಅದ್ರ ಮುಂದೆಯಿಂದನೇ ಯಾವಾಗಲೂ ಊಟಿಗೆ ಹೋದಾಗ ಇದ್ರ ಮುಂದೆಯಿಂದನೇ ನಾವು ಪಾಸ್ ಆಗ್ತೀವಿ ಅಂತಲೇ ಹೇಳ್ಬೋದು. ಇದ್ರ ಮುಂದೆಯಿಂದನೇ ನಾವು ಅವ್ರ ಸಿಸ್ಟರ್ಗಾಗಲಿ ಊಟಿಗೆ ಬರೋದಾಗಲಿ ಪ್ರತಿಯೊಂದೂ ಕೂಡ ಈ ಒಂದು ರೈಲ್ವೆ ಟ್ರ್ಯಾಕ್ ಮುಂದೆಯಿಂದನೇ ನಾವು ಓಡಾಡ್ತೀವಿ. ನಾವೀಗ ಅವರ ನಾದಿನಿಯ ಮಗಳ ಮನೆಗೆ ಹೋಗ್ತಾ ಇದ್ದೀವಲ್ವ. ಸೊ ಈ ಕಡೆ ಅವ್ರ ಮನೆ ಸೈಡೆಲ್ಲ ಟೀ ಎಸ್ಟೇಟ್ ಇರೋದಿಲ್ಲ. ಆ ಕಡೆ ಎಲ್ಲ ಬರೀ ತರಕಾರಿಗಳನ್ನ ಬೆಳೀತಾರೆ ಅಂತಲೇ ಹೇಳ್ಬೋದು. ನಮ್ಮ ನಾದಿನಿಯವ್ರು ಇರೋ ಕಡೆ ಬರೀ ಟೀ ಎಸ್ಟೇಟ್ ಇರುತ್ತೆ. ಸೊ ಈ ಕಡೆ ಬಂದರೆ ನಿಮಗೆ ಬರೀ ಬೀಟ್ರೂಟ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಹಸಿ ಬಟಾಣಿ, ಆಲೂಗಡ್ಡೆ, ಸಣ್ಣ ಸಣ್ಣ ಈರುಳ್ಳಿ ಆಗಿರ್ಬೋದು, ಸಾಂಬಾರು ಈರುಳ್ಳಿ, ಸೊ ಈ ರೀತಿಯ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಪ್ರತಿಯೊಂದು ತರಕಾರಿಗಳನ್ನು ಈ ಕಡೆ ಬೆಳೀತಾರೆ. ಅಲ್ಲಿಂದಲ್ಲೇ ಒಂದು 1 hour 145 minutes ಡಿಫ್ರೆನ್ಸು ಅವ್ರ ನಮ್ಮ ನಾದಿನಿ ಮನೆಯಿಂದ ನಮ್ಮ ನಾದಿನಿ ಮಗಳ ಮನೆಗೆ. ಸೊ ಹಾಗಾಗಿ ಕ್ಲೈಮೇಟು ಅಲ್ಲಿನೂ ಚೇಂಜು, ಇಲ್ಲೂ ಚೇಂಜ್ ಇರುತ್ತೆ. ಇಲ್ಲಿ ತುಂಬ ಬಿಸಿಲಿರುತ್ತೆ. ನಮ್ಮ ನಾದಿನಿ ಮನೆ ಊರ ಸೈಡು ಅಷ್ಟೊಂದು ಬಿಸಿಲು ಇರೋದಿಲ್ಲ. ಒಂದು 3 o'clock ಆಗಿದ ತಕ್ಷಣ ಮಂಜು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಕಡೆ ನಮ್ಮ ನಾದಿನಿ ಮಗಳಿದ್ದಾಳಲ್ವ, ಅವ್ರ ಮನೆ ಕಡೆ ಆ ರೀತಿ ಏನೂ ಇಲ್ಲ. ಸಮ್ಮರ್ ಅಂದರೆ ಸಮ್ಮರ್ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಬಂದಿದ ತಕ್ಷಣವೇ ನನ್ನ ಮಗ ಚಾಕ್ಲೇಟ್ ತೊಗೊಂಡು ಬಂದಿದ್ದ ಅಂತ ಹೇಳ್ಬಿಟ್ಟು ಅವಳಿಗೆ ಓಪನ್ ಮಾಡಿ ಕೊಡ್ತಾ ಇದ್ದಾನೆ ತಿನ್ನೋದಕ್ಕಂತ ಹೇಳಿಬಿಟ್ಟು. ಅವಳು ಕೂಡ ಅವನಂದರೆ ತುಂಬಾ ಇಷ್ಟ. ಇಬ್ಬರು ಬಾಂಡಿಂಗ್ ತುಂಬಾ ಅಟ್ಯಾಚ್ಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಡ್ತಾರೆ ಇಬ್ಬರು ಕೂಡ, ಒಬ್ರನ್ನೊಬ್ರು ಬಿಟ್ಟು ಇರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ನೋಡಿ, ಅವನು ಚಾಕ್ಲೇಟ್ ಎಲ್ಲ ರಿಮೂವ್ ಮಾಡಿ ಕೊಡ್ತಾ ಇದ್ದಾನೆ. ಅವಳು ಪಾಪಕ್ಕೆ ಕೊಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ವಾಯ್ಸಲ್ಲಿ ಹೇಳ್ತಿದ್ದಾಳೆ ಅವಳು. ನನ್ನ ಹಸ್ಬೆಂಡು ಸ್ವಲ್ಪ ಸ್ವಲ್ಪ ಕೊಡು, ಅವಳು ನುಂಗ್ಬಿಡ್ತಾಳೆ ಅಂತ ಹೇಳಿದರೆ ನೋಡಿ, ಕೆಳಗಡೆ ಬಿದ್ದರೂ ಕೂಡ ಅವನು ಅದನ್ನು ಉಫ್ ಅಂತ ಊದ್ಬಿಟ್ಟು ಕೊಡ್ತಾ ಇದ್ದಾನೆ. ಅಷ್ಟು ಕೇರ್ ಮಾಡ್ತಾನೆ. ಅವನು ಕೂಡ ಅಷ್ಟೇ ಕೇರ್ ಮಾಡ್ತಾಳೆ, ಅವಳು ಕೂಡ ಅಷ್ಟೇ ಇವನಿಗೆ ಕೇರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಚಾಕ್ಲೇಟ್ ಎಲ್ಲ ತಿಂದಾದಮೇಲೆ ಅವ್ನು ನೋಡಿ ಅವಳ ಕಾಲು ಪ್ರೆಸ್ ಮಾಡೋದಾಗಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ಇದೆಲ್ಲವೂ ಕೂಡ ಕೇರ್ ಮಾಡ್ತಾನೆ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊ ಅವಳು ಕೂಡ ಹಾಗೆ ಕೇರ್ ಮಾಡ್ತಾಳೆ. ಸೊ ಅದಾದಮೇಲೆ ನಮಗೆ ಕಂಟಿನ್ಯೂ ಕಾಫಿ ಟೀ ಇದ್ದೇ ಇರುತ್ತೆ. ಊಟಿಗೆ ಹೋದರೆ ಮಿಸ್ಸೇ ಇಲ್ಲ. ಒಂದು ದಿವಸದಲ್ಲಿ ಒಂದು 5 to 6 times ಆದರೂ ಕುಡಿತೀವಿ. ಸೊ ಆಮೇಲೆ ನನ್ನ ಮಗನಿಗೆ ಕೇಕ್ ಕೊಟ್ಟಿದ್ದರು ತಿನ್ನೋದಕ್ಕಂತ ಹೇಳ್ಬಿಟ್ಟು. ಇವ್ರ ಮನೇಲಿ ವ್ಯವಸಾಯ ಮಾಡೋದ್ರಿಂದ ಬೆಳ್ಳುಳ್ಳಿ ಬಿತ್ತೋದಕ್ಕಂತ ಹೇಳ್ಬಿಟ್ಟು ಗಾಳಿಗೆ ಹಾರಾಕಿದ್ದಾರೆ. ಸೊ ಅದಾದಮೇಲೆ ನಾವು ಕಾಫಿ ಟೀ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತು ಇಲ್ಲಿ ಬಂದು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ವಿ. ಯಾಕಂದರೆ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದರಿಂದ ಲೇಟಾಗಿ ಊಟನ ಮಾಡಿದ್ವಿ. ಇವರಿಬ್ಬರು ಆಟ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಅವಳು ಎಷ್ಟು ಕೇರ್ ಮಾಡ್ತಿದ್ದಾಳೆ, ಹೇಗೆ ಮಾಡ್ತಿದ್ದಾಳೆ ಅಂತ ನಮಗೆ ನೋಡಿ ನೋಡಿ ಎಷ್ಟು ಬಿದ್ದು ನಗಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಅವನು ಸುಮ್ಮನೆ ನಾಟಕ ಮಾಡ್ತಿದ್ದಾನೆ ಮಲಗಿರೋ ಥರ. ಅವಳು ನೋಡಿ ಅವನ್ನ ಎಬ್ಬಿಸೋದಕ್ಕಂತ ಹೇಳ್ಬಿಟ್ಟು ಮುದ್ದಾಡೋದು ಅದರೆಲ್ಲ ಮಾಡ್ತಿದ್ದಾಳೆ. ಆದರೆ ಅವಳಿಗೆ ಅವನ ಮೇಲೇ ಕೂತ್ಕೊಂಡು ಆಟ ಆಡಬೇಕು, ಅವ್ನ ಪಕ್ಕ ಕೂತ್ಕೊಂಡು ಆಟ ಆಡೋದು ಅದೆಲ್ಲ ಏನೂ ಇಲ್ಲ. ಬಟ್ ನಾವೆಲ್ಲ ಮ್ಯಾಚ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ವಿ ಅಂತಲೇ ಹೇಳ್ಬೋದು. ಸೊ ತುಂಬ ದಿವಸ ಆಯಿತು ಈ ವ್ಲಾಗ್ನ ಮಾಡಿ, ಬಟ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಷ್ಟರಲ್ಲಿ ನನಗೆ ಟೈಮ್ ಸಾಕಾಗಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಇವಾಗ ಡೈಲಿ ಒಂದೊಂದು ವ್ಲಾಗ್ನ ಹಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಬಟ್ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇಷ್ಟು ದಿವಸ ವ್ಲಾಗ್ ಹಾಕಿಲ್ಲ ಅಂತಲೇ ಹೇಳ್ಬೋದು. ಬಟ್ ವೀಡಿಯೋ ಕ್ಲಿಪ್ಪಿಂಗ್ನ ಎಲ್ಲವೂ ಕೂಡ ನಾನು ತಗೊಂಡಿದ್ದೀನಿ.
ಒನ್ ಡೇ ಬಿಟ್ಟು ಒನ್ ಡೇ ಇಲ್ಲ ಆದರೆ ಸಮಯ ಸಿಕ್ಕಿದ್ರೆ ನಾನು ಡೈಲಿ ಒಂದೊಂದು ವ್ಲಾಗ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅವರಿಬ್ಬರು ಜೋಡಿ ಇದ್ದರೆ ಇಬ್ರಿಗೂ ಕೂಡ ಮನಸ್ಸಾಗುತ್ತೆ. ಇಬ್ಬರು ಅಷ್ಟೇ ನಾಟಿ ಕೂಡ ಇದ್ದಾರೆ, ಅಷ್ಟೇ ಜಾಣರು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಇವರಿಬ್ಬರು ಆಟ ಆಡೋದು ನೋಡಿ ನಮಗೆ ಏನು ಕೆಲಸ ಮಾಡೋದಕ್ಕೂ ಮನಸ್ಸಾಗ್ತಾ ಇದ್ದಿಲ್ಲ, ಆ ರೀತಿ ಇವರಿಬ್ಬರು ಆಟ ಆಡ್ತಾಯಿದ್ರು. ಸೊ ಈ ಆಟ ಆಡಾದ್ಮೇಲೆ ಮತ್ತೆ ಹಾಲಲ್ಲಿ ಬಂದುಬಿಟ್ಟು ಎಲ್ಲ ಕಿಚನ್ ಐಟಮ್ಸ್ನ ತೆಗೆದ್ಬಿಟ್ಟು ಪ್ರತಿಯೊಂದು ಸ್ಪೂನು ಗ್ಲಾಸ್ ಆಗಿರ್ಬೋದು ಎಲ್ಲವೂ ತೆಗೆದು ಇದನ್ನು ಕೂಡ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಬ್ಬರು ಕೂಡ ಟೀ ಮಾಡಿಕೊಡೋದಂತೆ, ಅಡುಗೆ ಮಾಡಿಕೊಡೋದಂತೆ. ಸೊ ಈ ರೀತಿ ಲೇಡೀಸ್ ಅಂದರೆ ಹಾಗೆ ಅಲ್ವಾ, ಸ್ವಲ್ಪ ಕಿಚನ್ ಐಟಮ್ಸ್ ಮೇಲೆ ಎಲ್ಲ ಆಟ ಆಡಬೇಕು ಅಂತ ಅವ್ರಿಗೆ ಒಂದು ಸ್ವಲ್ಪ ಮನಸ್ಸಿರುತ್ತೆ. ಅದೇ ರೀತಿ ನನ್ನ ಮಗ ಕೂಡ ಅವಳ ಜೊತೆ ಸೇರಿಕೊಂಡು ಆಟ ಆಡ್ತಾಯಿದ್ದಾನೆ. ಏನಂದರೆ ಈಗಿನ ಗಂಡು ಮಕ್ಕಳು ಕೂಡ ಈ ರೀತಿ ಅಡುಗೆ ಸಾಮಾನು ಪಾತ್ರೆ ಸಾಮಾನುಗಳೆಲ್ಲ ಆಟ ಆಡಬೇಕು ಅಂತ ಇಷ್ಟಪಡ್ತಾರೆ. ಅದು ಸೌಂಡ್ ಮಾಡೋದಾಗಿರ್ಬೋದು, ಅದು ತಿರುಗ್ಸೋದಾಗಿರ್ಬೋದು, ಏನೇನೋ ಮಿಕ್ಸ್ ಮಾಡೋ ಥರ ಆಗಿರ್ಬೋದು. ಈ ರೀತಿ ಕೂಡ ಇವಳಿಗೆ ಇನ್ನೂ 2 ಇಯರ್ಸು ಆಗಿಲ್ಲ, ಇವಳಿಗೆ ಇನ್ನೂ 2 ಇಯರ್ಸ್ ಆಗೋಕ್ಕೆ 2 ಮಂತ್ಸ್ 2 to 3 ಮಂತ್ಸ್ ಇದೆ ಇನ್ನೂ. ಬಟ್ ಇವಾಗ ಇವಳು ಎಲ್ಲ ಭಾಷೆಯು ಕೂಡ ಮಾತಾಡ್ತಾಳೆ ಅಂತಲೇ ಹೇಳ್ಬೋದು. ಭಾಷೆ ಅಲ್ಲ, ಅವ್ರ ಭಾಷೆ ಎಲ್ಲ ಮಾತಾಡ್ತಾಳೆ. ಮತ್ತು ಬಂದವ್ರಿಗೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ, ಟೀ ಕುಡೀರಿ, ಕಾಫಿ ಕುಡೀರಿ ಅಂತ ಹೇಳ್ತಾಳೆ, ಊಟ ಮಾಡಿ ಅಂತ ಹೇಳ್ತಾಳೆ. ಪ್ರತಿಯೊಂದು ಮಾತು ಕೂಡ ಎಲ್ಲರಿಗೂ ಮಾತಾಡ್ತಾಳೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದರು ನಮ್ಮ ನಾದಿನಿಯವರ ಮಗಳು, ಅವ್ರ ಫ್ಯಾಮಿಲಿಯವರು. ಸೊ ಅದಾದಮೇಲೆ ನಾವು ಸುಮ್ಮನೆ ರೌಂಡಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು 4 o'clock ಹಂಗೆ ಹೊರಟಿದ್ದೀವಿ ಕಾರಲ್ಲಿ. ಪ್ರತಿಯೊಬ್ಬರು ಕೂಡ ಹೋಗ್ತಾಯಿದ್ದೀವಿ. ಆದರೆ ಮಕ್ಕಳು ಗೊತ್ತಲ್ವಾ, ಕಾರಲ್ಲಿ ಏರಿದ ತಕ್ಷಣ ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಮಾಡಿಬಿಡ್ತಾರೆ ಅಂತ ಸೊ ಇವರಿಬ್ಬರು ಕೂಡ ನಿದ್ದೆ ಮಾಡಿಬಿಟ್ಟಿದ್ರು. ಹೇಗೂ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಟ ಆಡಿದ್ರಲ್ವ, ಸೊ ಇಬ್ಬರು ಕೂಡ ಮಲ್ಕೊಂಡ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ವ್ಲಾಗಲ್ಲೂ ನಿಮಗೆ ಹೇಳಿದ್ದೀನಿ, ಯಾರೇ ನನ್ನ ಹಳೆ ವ್ಲಾಗ್ಸ್ ನೋಡ್ತಾ ಇರ್ತೀರ, ಯಾರೂ ಕೂಡ ಮನೆ ಮುಂದೆ ಗಾಡಿಗಳು ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಯಾವುದೇ ಒಂದು ಅವರ ಮನೆಯ ವೆಹಿಕಲ್ನ ಎಲ್ಲವೂ ಕೂಡ ಅವರು ರೋಡ್ ಬದಿಯಲ್ಲೇ ನಿಲ್ಲಿಸೋದು ಅಂತ ಹೇಳಿಬಿಟ್ಟು. ಸೊ ಇಲ್ಲೂ ಕೂಡ ರೋಡ್ ಬದಿಯಲ್ಲೇ ಎಲ್ಲರೂ ಕೂಡ ನಿಲ್ಲಿಸ್ತಾರೆ. ಪ್ರತಿಯೊಂದು ಏರಿಯಾ, ಪ್ರತಿಯೊಂದು ಊರುಗಳಲ್ಲಿ, ಊಟಿ ಅಂತ ಊರು ಬಂದೆ ಆ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ, ನಾವು ಹಳ್ಳಿ ಅಂತೀವಿ, ಅವರು ಅಟ್ಟಿ ಅಂತಾರೆ. ಸೊ ಈ ರೀತಿಯಾದ ಒಂದು ಅಟ್ಟಿ, ನಂಜನಾಡು, ನೊಂದಲ, ಈ ರೀತಿ ಅವರ ಊರುಗಳ ಹೆಸರು. ನಂಜನಾಡು ಅಟ್ಟಿ ಮತ್ತು ನೊಂದಲ ಅಟ್ಟಿ, ಈ ರೀತಿಯ ಅಟ್ಟಿ ಅಂತ ಹೇಳ್ತಾರೆ ಊರಿಗೆ. ಹಳ್ಳಿ ಅಂತ ಅಂದರೆ ಅಟ್ಟಿ, ಊರು ಅಂದರೆ ಅಟ್ಟಿ ಅಂತ ಹೇಳ್ತಾರೆ ಅವರು. ಏನೋ ಕೇಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವ್ರ ಕಡೆ ಬಂದು ತುಂಬ ಟೀ ಎಸ್ಟೇಟ್ಗಳು ಇರಲ್ಲ ಅಂತಲೇ ಹೇಳ್ತಾ ಇದೆ ಅಲ್ವಾ. ಸೊ ಅದೇ ರೀತಿಯಾಗಿ ಇಲ್ಲಿ ತುಂಬಾ ತರಕಾರಿಗಳು ಪ್ರತಿಯೊಂದು ಕೂಡ ಬ್ಯಾಂಗ್ಳೂರು ಕಡೆ ಆಗಿರ್ಬೋದು, ಪ್ರತಿಯೊಂದು ಕಡೆಯೂ ಊಟಿಯಿಂದ ಪ್ರತಿದಿನವೂ ಈ ಕಡೆ ಊಟಿ ಕಡೆಯಿಂದ ಬ್ಯಾಂಗ್ಳೂರಿಗೆ ಪಾರ್ಸಲ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಎಷ್ಟೋ ಸಾರಿ ಊಟಿಗೆ ಹೋದಾಗೆಲ್ಲ ಇವ್ರು ಏನು ಬೆಳೆದಿರ್ತಾರೋ ಪ್ರತಿ ಸಾರಿನೂ ನಾನು ಬ್ಯಾಂಗ್ಳೂರಿಗೆ ತೊಗೊಂಡು ಬರ್ತೀನಿ, ಒಂದೊಂದು ಚೀಲ ತೊಗೊಂಡು ಬರ್ತೀನಿ. ನಮ್ಮ ಮನೆ ಸುತ್ತಮುತ್ತಲಿ ಇರುವಂಥ ಪ್ರತಿಯೊಂದೊಂದು ಮನೆಗಳಿಗೂ ಕೂಡ ನನಗೆ ಪರಿಚಯ ಇರೋರು ಎಲ್ಲರಿಗೂ ಕೂಡ ನಾನು ವೆಜಿಟೇಬಲ್ಸ್ನ ಹಂಚ್ತೀನಿ ಅಂತಲೇ ಹೇಳ್ಬೋದು. ಈ ವ್ಲಾಗ್ ಯಾರ್ಯಾರು ನೋಡ್ತಾಯಿದ್ದೀರಾ ಅವರು ಕೂಡ ಗೊತ್ತಿರುತ್ತೆ, ನಾನು ಏನೇ ಒಂದು ಸಣ್ಣ ಪದಾರ್ಥ ತಂದರೂ ಕೂಡ, ಊಟಿಯಿಂದ ಏನೇ ತಂದರೂ ಕೂಡ ನಾನು ಪ್ರತಿಯೊಬ್ಬರಿಗೂ ನಾನು ನನ್ನ ಅಕ್ಕಪಕ್ಕ ಮನೆಯವ್ರಿಗೆಲ್ಲರಿಗೂ ನಾನು ಹಂಚ್ತೀನಿ. ಸೊ ಎಲ್ರಿಗೂ ಗೊತ್ತಿದೆ. ಆದರೆ ಟೀ ಪುಡಿ ಮಾತ್ರ ಕಂಪಲ್ಸರಿ ನಾನು ತೊಗೊಂಡು ಹೋಗ್ತೀನಿ. ಈಗ ಒಂದು 2 times ನಾನು ತೊಗೊಂಡು ಬರಲಿಕ್ಕೆ ಆಗಿಲ್ಲ. ಸೊ ಇನ್ನು ಮಿಕ್ಕಿ ಟೈಮ್ಸ್ ಎಲ್ಲ ಈ ರೀತಿ ವೆಜಿಟೇಬಲ್ಸ್ ಆಗಿರ್ಬೋದು, ಟೀ ಪುಡಿ ಆಗಿರ್ಬೋದು, ಈ ರೀತಿ ತೊಗೊಂಡು ಬಂದಿದ್ದೀನಿ. ಸೊ ಅದಾದಮೇಲೆ ತುಂಬಾ ಟಯರ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಬೇಕ್ರಿಗೆ ಹೋಗಿಬಿಟ್ಟು ನಮ್ಗೆ ಏನೇನು ಬೇಕು, ಮಶ್ರೂಮ್ ಪಪ್ಸ್ ಆಗಿರ್ಬೋದು, ಎಗ್ ಪಪ್ಸ್ ಆಗಿರ್ಬೋದು, ಮಕ್ಕಳಿಗೆ ಪ್ಲೇನ್ ಕೇಕು, ಕಾಫಿ, ಟೀ ಇದೆಲ್ಲ ಫೇಮಸ್ಸು, ಕಾಫಿ ಟೀ ಎಲ್ಲ. ಸೊ ನಾವು ಕೂಡ ಕಾಫಿ ಟೀ ಕುಡ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ನಾವು ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 7:30 8 o'clock ಆಗಿಬಿಟ್ಟಿತ್ತು. ಅದೇ ಹೋಗ್ತಾ ದಾರಿಯಲ್ಲಿ ನಾವು ಇಷ್ಟು ದೂರ ಬಂದಿದ್ದೀವಿ. ಕುನ್ನೂರು, ಊಟಿ ಈ ಸೈಡ್ ತುಂಬ ದೂರ ಲಾಂಗ್ ಡ್ರೈವ್ ಬಂದಿದ್ವಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಯಾರು ಕೂಡ ಒಂದು ಫೋಟೋಸು ತೊಗೊಂಡಿಲ್ಲ ಅಂತ ಹೇಳಿಬಿಟ್ಟು, ಸೊ ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ಒಂದೊಂದು ಸ್ವಲ್ಪ ಫೋಟೋಸ್ನ ತೊಗೊಂಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನ ಲಾಸ್ಟಲ್ಲಿ ಹಾಕ್ತೀನಿ ನಾನು, ಫೋಟೋ ಕ್ಲಿಪ್ಪಿಂಗ್ಸ್ನ ಯಾವ್ದು
ಥರ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಆದರೆ ಮೆಮೊರಿ ಇರುತ್ತಲ್ವ, ಅದಕ್ಕೋಸ್ಕರನೇ ಒಂದೊಂದು ಫೋಟೋಸ್ನ ಕೂಡ ಎಲ್ಲರೂ ತೊಗೊಂಡಿದ್ದೀವಿ. ಸೊ ಅದಾದಮೇಲೆ ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿ ಎದ್ದಿದ್ದಾರೆ. ನಾವು ಎಲ್ಲಿ ಬೇಕ್ರಿಗೆ ಹೋಗಿದ್ವಲ್ಲ ಅಲ್ಲೇ ಇವರಿಬ್ಬರು ಮಲಗಿ ಎದ್ದಿದ್ದು ಅಂತಲೇ ಹೇಳ್ಬೋದು. ಸೊ ಡ್ರೈವಿಂಗ್ ಕಾರಲ್ಲಿ ಓಡಾಡಬೇಕಂದ್ರೆ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಮನೆಗೆ ಹೋಗುವಾಗ ಹಾಗೆ ನಾನ್ ವೆಜ್ ಕೂಡ ತೊಗೊಂಡು ಹೊರಟಿದ್ದೀವಿ ಮನೆಗೆ. ಆ್ಯಕ್ಚುಲಿ ನಾವು ಔಟ್ಸೈಡ್ ಹೋಟ್ಲಲ್ಲಿ ಏನಾದರೂ ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನು ಬೇಡ, ಮನೆಗೆ ಹೋಗಿ ನಾವೇ ಕೈಯಾರೆ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ತೊಗೊಂಡು ಹೋಗಿದ್ವಿ. ಸೊ ಫೈನಲಿ ಮನೆಗೆ ಬಂದಿದ್ದೀವಿ. ಇಲ್ಲೂ ನನ್ನ ಹಸ್ಬೆಂಡು ಆಲ್ರೆಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಚಿಕನ್ ತಂದಿದ್ವಲ್ಲ, 1-2-3 kg ಚಿಕನ್ ತೊಗೊಂಡು ಹೋಗಿದ್ವಿ. ಸೊ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಸಖತ್ ಟಯರ್ಡ್ ಆಗಿತ್ತು ಟ್ರಾವೆಲ್ ಮಾಡಿ. ಸೊ ತುಂಬಾ ಅದ್ಭುತವಾಗಿ ಟೇಸ್ಟಿಯಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಸೊ ಇವರೇ ಅಡುಗೆ ಮಾಡಿದ್ರು. ಸೊ ಇವರು ಅಡುಗೆ ಮಾಡ್ತಾಯಿದ್ರು. ಇಬ್ಬರು ಕೂಡ ಡಿಸ್ಕಸ್ ಮಾಡಿ ಅಡುಗೆನ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಇವ್ರು ಹೇಳ್ತಾಯಿದ್ರು ಏನೇನು ಹಾಕ್ತೀರಾ, ಎಷ್ಟು ವಿಷಲ್ ಬೀಳ್ತೀರಾ, ಆ ಥರ ಏನೇನೋ ಡಿಸ್ಕಸ್ ಮಾಡ್ತಾಯಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಜೈ ಕಣ, ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಕೂಡ ನನ್ನ ಹಸ್ಬೆಂಡ್ಗೆ ಎಲ್ಲರೂ ಕೂಡ ಹೇಳ್ತಾಯಿದ್ರು. ಊರಿಗೆ ಹೋದಾಗ ಆಲ್ಮೋಸ್ಟ್ ನನ್ನ ಹಸ್ಬೆಂಡೇ ಅಡುಗೆ ಮಾಡ್ತಾರೆ. ಅವ್ರು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲರೂ ಅವ್ರಿಗೆ ಮಾಡೋಕ್ಕೆ ಹಚ್ತಾರೆ, ಅಡುಗೆ ಮಾಡಿ, ನೀವೇ ಅಡುಗೆ ಮಾಡಿ ಅಂತ ಹೇಳ್ಬಿಟ್ಟು. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎಲ್ಲ ಕೂಡ ಅದ್ಭುತವಾಗಿ ಅಡುಗೆ ಟೇಸ್ಟಿಯಾಗಿ ಮಾಡ್ತಾರೆ. ಸೊ ಅದಾದಮೇಲೆ ಇವರಿಬ್ರದ್ದು ಮತ್ತೆ ಆಟ ಶುರುವಾಯಿತು ಅಂತಲೇ ಹೇಳ್ಬೋದು. ಇಬ್ಬರು ಟಯರ್ಡ್ ಆಗಿದ್ದರು. ಇಬ್ರಿಗೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದಿದ್ರು. ಅದಾದಮೇಲೆ ನೋಡಿ ಎಷ್ಟು ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅವಳಿಗೆ ಅವ್ನ ಮೇಲೇ ಕೂತ್ಕೊಂಡು ಆಟ ಆಡಬೇಕು, ಅವನಿಗೆ ಮುದ್ದಾಡಬೇಕು, ಅವನಿಗೆ ಹಿಡ್ಕೊಳ್ಬೇಕು. ನೋಡಿ ಲೈಟ್ ಆಫ್ ಮಾಡೋದು, ಆನ್ ಮಾಡೋದು, ಜಂಪ್ ಮಾಡೋದು, ಅವ್ನು ಏನೇನು ಮಾಡ್ತಾನೆ ಎಲ್ಲವೂ ಕೂಡ ಅವಳು ಅದೇ ಥರ ಮಾಡಬೇಕು ಅಂತ ಅಂತಾಳೆ. ಸೊ ಇದೆಲ್ಲ ಒಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನಿಮಗಲ್ಲ, ನನಗೋಸ್ಕರ ನಾನು ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಆದಮೇಲೆ ಅವ್ರು ಸ್ವಲ್ಪ ದಿವಸ ದೊಡ್ಡವರು ಆದಮೇಲೆ ಅವರು ನೋಡುವಾಗ ನಾವು ಈ ರೀತಿ ಆಟ ಆಡ್ತಾಯಿದ್ವಾ, ಈ ರೀತಿ ಇದ್ವಾ ಅಂತ ಅವ್ರಿಗೆ ಅನಿಸುತ್ತಲ್ವ. ಸೊ ಅದಕ್ಕೋಸ್ಕರನೇ ಇದೊಂದು ಕ್ಲಿಪ್ಪಿಂಗ್ನ ಕೂಡ ನಾನು ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಆಟ ಆಡಿದ್ದಾರೆ. ಒಂದೊಂದು ಟೈಮ್, ಒಂದೊಂದು ಮಿನಿಟು ಕೂಡ ಇವ್ರು ವೇಸ್ಟ್ ಮಾಡಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ದಾರೆ. ಇವನಿಗೆ ಬ್ಯಾಂಗ್ಳೂರಿಗೆ ಬರೋದಕ್ಕೆ ಇಷ್ಟನೇ ಇದ್ದಿದ್ದಿಲ್ಲ ನನ್ನ ಮಗನಿಗೆ. ಊಟಿಯಲ್ಲೇ ಇರೋಣ, ಊಟಿಯಲ್ಲೇ ಪಾಪು ಜೊತೆ ಇರೋಣ ಅಂತ ಹೇಳಿಬಿಟ್ಟು ಇದು ಮಾಡ್ತದೆ. ಯಾಕಂದರೆ ಸ್ಕೂಲ್ಗೆ ಹೋಗ್ಬೇಕಲ್ವ, ಅದೂ ಒಂದು ರೀಸನ್ ಆಗಿರುತ್ತೆ ಮಕ್ಕಳಿಗೆ. ಸೊ ನೋಡಿ ಇಬ್ಬರು ಹೇಗೆ ಹಗ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಇಬ್ಬರು ಕೂಡ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇಬ್ಬರು ಕೂಡ ಊಟ ಮಾಡಿಸಿದ್ವಿ. ಲಾಸ್ಟಲ್ಲಿ ನಾವು ಒಂದು ಪ್ಲೇಸಿಗೆ ಹೋಗಿದ್ವಲ್ಲ, ಪಿಕ್ಸ್ ಎಲ್ಲ ತೊಗೊಂಡಿದ್ದೀವಲ್ಲ, ಅದನ್ನು ಲಾಸ್ಟಲ್ಲಿ ಒಂದೊಂದಾಗಿ ಆ್ಯಡ್ ಮಾಡಿರ್ತೀನಿ. ನೀವು ಆ ಪಿಕ್ಸ್ನ ಕೂಡ ನೋಡ್ಬೋದು. ಯಾಕಂದರೆ ನನಗೂ ಕೂಡ ಯಾವಾಗಾದರೂ ವ್ಲಾಗ್ ತೆಗ್ದು ನೋಡುವಾಗ ನನಗೂ ಕೂಡ ಸ್ವಲ್ಪ ಖುಷಿಯಾಗುತ್ತೆ. ಈ ಜಾಗಕ್ಕೆ ಹೋಗಿದ್ವಲ್ಲ, ಈ ಪಿಕ್ಸ್ನ ಇಲ್ಲಿ ತೊಗೊಂಡಿದ್ವಲ್ಲ ಅಂತ ಹೇಳ್ಬಿಟ್ಟು. ಅದೇ ನನ್ನ ಮಗನಿಗೆ ಮಾತ್ರ ಫೋಟೋಸ್ ತೊಗೊಳೋದಕ್ಕೆ ಇಷ್ಟನೇ ಇಲ್ಲ. ಅವ್ನಿಗೆ ಎಷ್ಟು ಫೋರ್ಸ್ ಮಾಡಿದ್ರು ಅವ್ನ ಫೋಟೋಸ್ಗೆ ಅವ್ನಿಗೆ ಇಷ್ಟನೇ ಪಡೋದಿಲ್ಲ ಫೋಟೋಸ್ ಅಂದ್ರೇ. ಬಟ್ ಆದ್ರೂ ಹಾಗೆ ಹೀಗೆ ಮಾಡಿಬಿಟ್ಟು 1-2-3 ಫೋಟೋಸ್ನ ತೆಗ್ದಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು. ಆದಮೇಲೆ ಲೈಮ್ ಜ್ಯೂಸ್ ಕುಡಿದ್ವಿ. ಇವಳು ಊಟ ಮಾಡ್ತೀನಿ ಅಂತ ಹೇಳಿದ್ಲು. ಅವ್ರ ಅಮ್ಮ ಒಂದು ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಟ್ರೆ ಅವಳು ನಾನೇ ತಿಂತೀನಿ ಅಂದ್ಬಿಟ್ಟು ತಿಂತಾಯಿದ್ದಾಳೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ತುಂಬ ವೀಡಿಯೋಸ್ ಇದೆ ಅಪ್ಲೋಡ್ ಮಾಡೋದಕ್ಕೆ. ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ, ಪ್ರತಿಯೊಂದು ವೀಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರನೇ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.